ಸೊ ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಅಂಡ್ ಇವತ್ತಿನ ಒಂದು ಶಿಫ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹ್ಯುಂಡೈ ಅಲ್ಕಾಜರ್ನ ಒಂದು ಫೇಸ್ ಲಿಫ್ಟ್ನ ಒಂದು ರಿವ್ಯೂ ಮಾಡ್ತಾ ಇದೀವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಹ್ಯುಂಡೈ ಅಲ್ಕಾಜರ್ ಫೇಸ್ ಲಿಫ್ಟ್ ವೇರಿಯಂಟ್ ನಮ್ಮ ಜೊತೆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರೈಡೆಂಟ್ ಹ್ಯುಂಡೈ ಈ ಒಂದು ಲಾಂಚ್ ಇವೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ರಿವ್ಯೂ ಯೂನಿಟ್ನ ಪ್ರೊವೈಡ್ ಮಾಡಿದ್ದಕ್ಕೆ. ಸೊ ಟ್ರೈಡೆಂಟ್ ಹ್ಯುಂಡೈ ಒಂದು ಲೀಡಿಂಗ್ ಕಾರ್ ಡೀಲರ್ ಆಗಿದ್ದಾರೆ. ಸೊ ಓವರಾಲ್ ಒಂದು 25+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಕಸ್ಟಮರ್ ಸರ್ವ್ ಮಾಡೋದ್ರಲ್ಲಿ. ನಿಮಗೇನಾದರೂ ಕಾರ್ನ ನೋಡೋದಿದ್ರೆ ನಿಮ್ಮ ನಿಯರೆಸ್ಟ್ ಟ್ರೈಡೆಂಟ್ ಹ್ಯುಂಡೈ ಶೋರೂಮ್ನ ನೀವು ವಿಸಿಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ. ರಿವ್ಯೂನ ಒಂದು 4 ಪಾರ್ಟಲ್ಲಿ ಡಿವೈಡ್ ಮಾಡೋಣ. ಸೊ ಫಸ್ಟ್ ಬಂದು ಏನೇನೆಲ್ಲ ಚೇಂಜಸ್ ಆಗಿದೆ, ಅದ್ರ ಜೊತೆಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಸೈಡಲ್ಲಿ ಏನು ಚೇಂಜ್ ಆಗಿದೆ. ಮೇಜರ್ ಚೇಂಜಸ್ ಬಂದು ನಮಗೆ ಇಂಟೀರಿಯರ್ ಆಗಿದೆ. ಲಾಸ್ಟ್ ಟೈಮ್ ವೆನ್ಯೂ ಫೇಸ್ ಲಿಫ್ಟ್ ನೋಡಿದ್ವಿ, ಅದ್ರ ಜೊತೆಗೆ ಕ್ರಿಟಾ ಫೇಸ್ ಲಿಫ್ಟ್ ನೋಡಿದ್ವಿ. ಸೊ ಕ್ರಿಟಾಗೆ ಅಲ್ಕಾಜರ್ಗೆ ಒಂದು ಮೇನ್ ಬೇಸಿಕ್ ಡಿಫ್ರೆನ್ಸ್ ಏನಂತಂದರೆ ಸೈಜು, ಅದ್ರ ಜೊತೆಗೆ ನಮಗೆ ಡಿಫ್ರೆನ್ಸ್ ಬರೋದು ಸೀಟಿಂಗ್ ಪೊಸಿಷನ್ಸು. ಸೊ ಟೋಟಲಲ್ಲಿ ನಮಗೆ ಅಲ್ಕಾಜರಲ್ಲಿ 6 ಸೀಟರ್ ಆಪ್ಷನ್ಸು ಮತ್ತು 7 ಸೀಟರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನ್ನ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಫಸ್ಟ್ ಬಂದು ನಾವು ಫ್ರಂಟ್ ಫೇಶಿಯರಿಂದ ಸ್ಟಾರ್ಟ್ ಮಾಡೋಣ. ಎಕ್ಸ್ಟರ್ ಏನು ಲಾಂಚ್ ಆಗಿದೆ, ಎಕ್ಸ್ಟರ್ ಲಾಂಚ್ ಆದಮೇಲಿಂದ ಇದೇ ಸೇಮ್ ಹ್ಯುಂಡೈ ಇದ್ದೀವಿ. ಸೊ ಮೊದಲೆಲ್ಲ ಬೇರೆ ರೀತಿಯಾದಂಥ ಒಂದು ಹ್ಯುಂಡೈ ಲೋಗೋ ಬರ್ತಾ ಇತ್ತು, ಇವಾಗ ಒಂದು ಲೋಗೋ ಚೇಂಜ್ ಆಗಿದೆ. ಅಲ್ಕಾಜರಲ್ಲಿ ಕೂಡ ನಮಗೆ ಈ ಸಾರಿಯಿಂದ ಏಡಾಸ್ ಸಿಗುತ್ತೆ. ಅದರಲ್ಲಿ ಗ್ರಿಲ್ ನೋಡ್ತಾ ಇರ್ಬೋದು ನೀವು, ಗ್ರಿಲ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈ ಕಲರ್ ಬಂದು ಗ್ರೀನ್ ಕಲರ್ ಸ್ಕೀಮ್ ಅಲ್ಲಿ ಇದೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ನಮಗೆ ಗ್ರಿಲ್ ಸಿಗ್ತಾ ಇದೆ. ನಡುವೆ ಗ್ರಿಲ್ ಅಲ್ಲಿ ಒಂದು ಹನಿಕೋಮ್ ಡಿಸೈನ್ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಲೈಟ್ ಇಂದ ಸ್ಟಾರ್ಟ್ ಮಾಡೋಣ. ಎಚ್ ಶೇಪ್ ಅಲ್ಲಿ ಇದು ಲ್ಯಾಂಪ್ ಸಿಗ್ತಾ ಇದೆ. ಸೊ ಇದು ಬಂದು ಒಂದು ಎಚ್ ಶೇಪ್ ಅಲ್ಲಿ ಇದೆ. ನೀವಾಗ ನೋಡ್ತಿರ್ಬೋದು ಇಂಡಿಕೇಟರ್ ಪ್ಲೇಸ್ಮೆಂಟ್ ಎಲ್ಲಾಗಿದೆ ಅಂತ. ಕ್ರಿಟಾದಲ್ಲಿ ಏನಾಗ್ತಾ ಇತ್ತು, ಈ ಸೈಡ್ ಏನಿದೆ ಅಲ್ಲಿ ನಮಗೆ ಇಂಡಿಕೇಟರ್ ಬರ್ತಾ ಇತ್ತು ಇಂಟಿಗ್ರೇಟೆಡ್. ಸೊ ಇಲ್ಲಿ ಒಂದು ಕಾಮನ್ ಸ್ಟ್ರಿಪ್ ಇದೆ, ಒಂದು ಸಿಂಗಲ್ ಸ್ಟ್ರಿಪ್, ಇಲ್ಲೊಂದು ಸ್ಟ್ರಿಪ್, ಇಲ್ಲೊಂದು ಸ್ಟ್ರಿಪ್. ಇವು ನಮ್ಮ ಇಂಡಿಕೇಟರ್ ಆಗಿ ಆಕ್ಟ್ ಮಾಡುತ್ತೆ ಇಲ್ಲಿ. ಸೊ ಇನ್ನು ಕೀ ಬಗ್ಗೆ ಹೇಳೋದಾದ್ರೆ ನಮಗೆ ಸ್ಟ್ಯಾಂಡರ್ಡ್ ಕೀ ಸಿಗುತ್ತೆ. ಯಾವುದೇ ರೀತಿಯಾದಂಥ ಕೀಯಲ್ಲಿ ಏನು ಚೇಂಜಸ್ ಇಲ್ಲ. ಕೀನಲ್ಲಿ ನೋಡೋದಾದ್ರೆ 4 ಬಟನ್ಸ್. ಇದು ಬಂದು ಲಾಕ್ ಬಟನ್ನು, ಇದು ಒಂದು ಅನ್ಲಾಕ್ ಬಟನ್ನು, ಇದೊಂದು ಹೋಲ್ಡ್ ಟು ಸ್ಟಾರ್ಟು, ಮತ್ತು ಇದು ಬೂಟ್ ಓಪನಿಂಗ್ ಬಟನ್ನು. ಸೊ ಈ ರೀತಿಯಾದಂಥ ಒಂದು ಸ್ಟ್ಯಾಂಡರ್ಡ್ ಕೀ. ನಾವು ಗಾಡಿ ಸ್ಟಾರ್ಟ್ ಆದ ತಕ್ಷಣ ನಮಗೆ ಇಲ್ಲಿ DRL ಕಾಣಿಸುತ್ತೆ. ಇಂಡಿಕೇಟರಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬ್ಲಿಂಕ್ ಆಗ್ತಾ ಇದೆ ಅಂತ. ಸೊ ಇಂಡಿಕೇಟರ್ನ ಒಂದು ರೀಡಿಸೈನ್ನ ಮಾಡಿದ್ದಾರೆ ಇಲ್ಲಿ. ಲಾಸ್ಟ್ ಟೈಮ್ ಅಲ್ಕಾಜರಲ್ಲಿ ಟ್ರಿಯೋ ಬೀಮ್ ಹೆಡ್ ಲ್ಯಾಂಪ್ಸ್ ಇತ್ತು. ಕ್ರಿಟಾದಲ್ಲಿ ಕೂಡ ಕ್ವಾಡ್ LED ಹೆಡ್ ಲ್ಯಾಂಪ್ಗೆ ಅಪ್ಗ್ರೇಡ್ ಮಾಡಿದ್ರು. ಅದೇ ಸೇಮ್ ಸೆಟಪ್ನ ನಮಗೆ ಇಲ್ಲಿ ಅಲ್ಕಾಜರಲ್ಲಿ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶ್ ಅಲ್ಲಿ ಇದು ಸ್ಕಿಡ್ ಪ್ಲೇಟ್ ಇದೆ. ಫ್ರಂಟ್ ಅಲ್ಲಿ ಕೂಡ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ 2 ಇಲ್ಲಿ ಫ್ರಂಟ್ ಅಲ್ಲಿ ಇದೆ ಆ್ಯಂಡ್ 2 ನಮಗೆ ಸೈಡಲ್ಲಿ ಇದೆ. ಸೊ ಇದು ಬಂದು ಏನಾಗುತ್ತೆ, ನಮಗೆ ಅಡಾಸ್ ಸಪೋರ್ಟ್ ಇರೋದ್ರಿಂದ ಫ್ರಂಟ್ ಕಲಿಜನ್ ಆಗಲಿ ಅಥವಾ ನಾವೇನಾದರೂ ಟ್ರಾಫಿಕಲ್ಲಿ ಇರುವಾಗ ಈ ಪಾರ್ಕಿಂಗ್ ಸೆನ್ಸರ್ಸು ನಮಗೆ ಆಬ್ಸ್ಟ್ಯಾಕಲ್ ಡಿಟೆಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಡಾಸ್ ಮಾಡ್ಯೂಲ್ ಇದೆ, ಎಡಾಸ್ ಸಪೋರ್ಟ್ ಸಿಗುತ್ತೆ. ಸೊ ಲೆವೆಲ್ 2 ಎಡಾಸು. ಎಡಾಸ್ ಲೆವೆಲ್ 2 ಸದ್ಯಕ್ಕೆ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ ಆ್ಯಂಡ್ ತುಂಬಾ ಗಾಡಿಗಳು ಬರ್ತಾ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಿದಾದ್ರೆ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಬೇರೆ ಕಲರ್ಗಳನ್ನ ನಾನಿನ್ನು ನೋಡಬೇಕು. ಈ ಕಲರಲ್ಲಿ ಅಲ್ಕಾಜರ್ ತುಂಬಾನೇ ಅಪೀಲಿಂಗ್ ಕಾಣ್ತಾ ಇದೆ. ಸೊ ಇದು ಬಂದು ಒಂದು ಕಂಪ್ಲೀಟ್ ಆದಂಥ ಫ್ರಂಟ್ನ ಓವರ್ ವ್ಯೂ. ಇನ್ನು ಬನ್ನಿ ಸೈಡ್ಗೆ ಹೋಗೋಣ. ಸೈಡ್ ಪ್ರೊಫೈಲಲ್ಲಿ ತುಂಬಾ ಏನು ಮೇಜರ್ ಚೇಂಜಸ್ ಇಲ್ಲ, ಸ್ವಲ್ಪ ರಿಯರಲ್ಲಿ ಚೇಂಜ್ ಆಗಿದೆ. ಸೈಡ್ ಪ್ರೊಫೈಲ್ ನೋಡೋದಾದ್ರೆ ರೀಡಿಸೈನ್ ಆದಂಥ ಒಂದು ಅಲೋ ವೀಲ್ಸ್ ಇದೆ. ಡ್ಯುಯಲ್ ಟೋನ್ ಫಿನಿಶ್ ಅಲ್ಲಿ ಅಲೋ ವೀಲ್ಸ್ ಇದೆ. ಸೈಡಲ್ಲಿ ಕೂಡ ನಮಗೆ ಮ್ಯಾಟ್ ಕಲರ್ ಅಲ್ಲಿ ಸಿಗುತ್ತೆ. ಇನ್ನು ಟೈರ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 215/55 R18 ಇಂಚ್ ಟೈರ್ಸ್ ಸಿಗುತ್ತೆ. ಸೊ ಇದು ಬಂದು 18 ಇಂಚ್ ಅಲೋ ವೀಲ್ಸ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾದಂಥ ಒಂದು ಪ್ರೊಫೈಲ್ ಇದೆ ಅಂತ. ಅಟೆನ್ಷನ್ ಟು ಡೀಟೇಲ್ ತುಂಬಾನೇ ಒಂದು ಕೇರ್ಫುಲ್ ಆಗಿ ಕ್ರಾಫ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಕಂಪ್ಲೀಟ್ ಪಾರ್ಟ್ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಸಿಗ್ತಾ ಇದೆ. ವೈಟ್ ಅಥವಾ ಬೇರೆ ಕಾರ್ಗಳಲ್ಲಿ ನಿಮಗೆ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಇದು ಬಂದು ಪಿಯಾನೋ ಫಿನಿಶ್ ಅಲ್ಲಿ ಇದೆ. ಬಾಡಿ ಕಲರ್ಡ್ ORVMs ಇದೆ. ORVM ಮೇಲೆ ನಮಗೆ ಇಂಡಿಕೇಟರ್ ಕೂಡ ಇದೆ ಅಂಡ್ ಕೆಳಗಡೆ ಇಲ್ಲಿ ನಮಗೆ ಮ್ಯಾಟ್ ಫಿನಿಶ್ ಸಿಗುತ್ತೆ. 360 ಡಿಗ್ರಿ ಕ್ಯಾಮ್ರಾ ಇದೆ. ಅದ್ರ ಜೊತೆಗೆ ಇದು ಅಡಾಸ್ ಅಲ್ಲಿ ಕೂಡ ತುಂಬಾನೇ ಸಪೋರ್ಟ್ ಮಾಡುತ್ತೆ. ರೂಫ್ ರೇಲ್ ಸ್ವಲ್ಪ ರೀಡಿಸೈನ್ ಮಾಡಿದ್ದಾರೆ. ಸೊ ಮೊದಲು ರೂಫ್ ರೇಲ್ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಇಲ್ಲೇನು ಮೇಲ್ಗಡೆ ಇದೆ ಅಲ್ವಾ, ಇದಕ್ಕೆ ಅಟ್ಯಾಚ್ ಆಗಿ ನಮ್ಮ ರೂಫ್ ರೇಲ್ ಬರ್ತಾ ಇತ್ತು. ಈ ಸಾರಿ ನಮಗೆ ರೂಫ್ ರೇಲ್ ನ ಸ್ವಲ್ಪ ರೈಸ್ ಮಾಡಿದ್ದಾರೆ. ಈ ರೂಫ್ ರೇಲ್ ನ ಒಂದು ರೈಸ್ ಮಾಡಿರೋದ್ರಿಂದ ನಮಗೆ ತುಂಬಾನೇ ಒಂದು ಅಪೀಲಿಂಗ್ ಲುಕ್ ಬರುತ್ತೆ. ಅಂಡ್ ಬೋಲ್ಡ್ SUV ಸ್ಟ್ಯಾಂಡ್ಸ್ ಕೂಡ ನಮಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಈ ಪಿಲ್ಲರ್ ಅಲ್ಲಿ ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಇದೆ. ಅದ್ರ ಜೊತೆಗೆ ಬಿ ಪಿಲ್ಲರ್ ಅಲ್ಲಿ ಮ್ಯಾಟ್ ಫಿನಿಶ್, ಇಲ್ಲಿ ಕೂಡ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಇದೆ. ಅಂಡ್ ಕ್ವಾರ್ಟರ್ ಗ್ಲಾಸ್ ತುಂಬಾನೇ ವೈಡ್ ಆಗಿದೆ. ಸೊ ಇದು ಬಂದು ಒಂದು ಕಂಪ್ಲೀಟ್ ಆದಂತ ಸೈಡ್ ನ ಒಂದು ಓವರ್ ವ್ಯೂ. ಸೊ ಬನ್ನಿ ಫ್ರೆಂಡ್ಸ್, ಈಗ ರಿಯರ್ ಅಲ್ಲಿ ಹೋಗಿ ಯಾವ ರೀತಿಯಾದಂತ ಒಂದು ಚೇಂಜಸ್ ಇದೆ, ಏನೇನೆಲ್ಲ ಒಂದು ಎಕ್ಸ್ಟ್ರಾ ಎಡಿಷನ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಮೇಲಿಂದ ಸ್ಟಾರ್ಟ್ ಮಾಡೋಣ. ಮೇಲ್ಗಡೆ ನಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಿಗುತ್ತೆ. ಅದ್ರ ಜೊತೆಗೆ ರಿಯರಲ್ಲಿ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ರಿಯರ್ ವೈಪರು, ಅದ್ರ ಜೊತೆಗೆ ವಾಷರು, ಡಿಫಾಗರ್ ಕೂಡ ನಮಗೆ ಇಲ್ಲಿದೆ. ಅಲ್ಕಾಜರಲ್ಲಿ ನಮಗೆ ಇದೊಂದು ಕೀ ಮೇನ್ ಡಿಫ್ರೆನ್ಸು. ಹ್ಯುಂಡೈ ಲೋಗೋ ಮೇಲ್ಗಡೆ ಇದೆ. ಅದ್ರ ಜೊತೆಗೆ ಇದೇನು ಅಲ್ಕಾಜರ್ ಬ್ಯಾಡ್ಜಿಂಗ್ ಇದೆ ಅಲ್ಲ, ಅಲ್ಕಾಜರ್ ಬ್ಯಾಡ್ಜಿಂಗ್ ಪೂರ್ತಿ ಎಂಬೋಸ್ಟ್ ಆಗಿದೆ. ಅದ್ರ ಕೆಳಗಡೆ ನಮಗೆ ಇಲ್ಲಿ ಟರ್ಬೋ ಬ್ಯಾಡ್ಜಿಂಗು, ಈ ಕಡೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ಸಿಗ್ನೇಚರ್ ಬ್ಯಾಡ್ಜಿಂಗು. ಓವರ್ ಆಲ್ ಆಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಒಂದು ಮೈನ್ಯೂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿಯಾದಂಥ ಒಂದು ಪ್ಯಾಟರ್ನ್ಸ್ ಇದೆ. ಒಂದು ಕನೆಕ್ಟೆಡ್ LED ಸ್ಟ್ರಿಪ್. ಇಲ್ಲಿ ಮಫ್ಲರ್ ನ ಒಂದು ಡಿಸೈನ್ ತುಂಬಾನೇ ಸ್ಪೋರ್ಟಿ ಆಗಿದೆ. ರಿವರ್ಸ್ ಪಾರ್ಕಿಂಗ್ ಲ್ಯಾಂಪ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ
ಯಾವ ರೀತಿಯಾಗಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಪಾರ್ಕಿಂಗ್ ಸೆನ್ಸರ್ಸು. ರೇರಲ್ಲಿ ಕೂಡ ನಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ. ಸೊ ಈ ರೀತಿಯಾದಂಥ ಒಂದು ಓವರ್ ಆಲ್ ರಿಯರ್ ಡಿಸೈನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಶಾರ್ಪಿಂಗ್ ಆ್ಯಂಟಿನ ಕೂಡ ಸಿಗುತ್ತೆ. ನಾವು ಇಷ್ಟೊತ್ತು ಗಾಡಿಯ ಒಂದು ಎಕ್ಸ್ಟೀರಿಯರಲ್ಲಿ ಫೇಸ್ ಲಿಫ್ಟಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನೋಡಿದ್ವಿ. ಲಾಸ್ಟ್ ಟೈಮ್ ಕ್ರೆಟಾದಲ್ಲಿ ಕೂಡ ಎಕ್ಸ್ಟೀರಿಯಲ್ ತುಂಬಾ ಒಂದು ಮೈನರ್ ಮಾಡಿಫಿಕೇಶನ್ ಇತ್ತು, ಬಟ್ ಮೇಜರ್ ಚೇಂಜ್ ಆಗಿದ್ದು ಇಂಟೀರಿಯರ್ಸಲ್ಲಿ. ಸೊ ಬನ್ನಿ ಈಗ ಒಳಗಡೆ ಹೋಗಿ ಯಾವ ರೀತಿಯಾದಂಥ ಇಂಟೀರಿಯರ್ಸಲ್ಲಿ ಚೇಂಜ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಕಾರ್ ಒಳಗಡೆ ಹೋಗೋಣ. ಡೋರ್ ಹ್ಯಾಂಡಲ್ ಅಲ್ಲಿ ನಮಗೆ ಟಾಪ್ ಅಲ್ಲಿ ಕ್ರೋಮ್ ಫಿನಿಶ್ ಇದೆ. ಯೂಶುವಲಿ ಇಲ್ಲಿ ನಮಗೆ ಹಾರ್ಡ್ ಬಟನ್ ಸಿಗ್ತಾ ಇತ್ತು. ಈ ಸಾರಿ ಅಲ್ಕಾಜರ್ದಲ್ಲಿ ಇದನ್ನ ಒಂದು ಸಾಫ್ಟ್ ಟಚ್ ಬಟನ್ ನ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಮ್ಮ ಥಂಬ್ನ ಒಂದು ಪ್ಲೇಸ್ಮೆಂಟ್ ಮಾಡಿದ್ರೆ ಆಯ್ತು, ಅದು ಸ್ವಿಚ್ ಆಟೋಮೆಟಿಕಲಿ ಆಕ್ಟಿವೇಟ್ ಆಗುತ್ತೆ. ಸೊ ಈಗ ಡೋರ್ ಹ್ಯಾಂಡಲ್ ನ ತೆಗೆದು ಒಳಗಡೆ ಯಾವ ರೀತಿಯಾಗಿ ಒಂದು ಚೇಂಜಸ್ ಆಗಿದೆ ಅಂತ ನೋಡೋಣ. ಸೊ ಇದು ಒಂದು ಡ್ರೈವರ್ ಸೈಡ್ ನ ಡೋರು. ಒಳಗಡೆ ಸಿಲ್ವರ್ ಫಿನಿಶ್ ಅಲ್ಲಿ ನಮಗೆ ಇಂಟೀರಿಯರ್ ಡೋರ್ ಹ್ಯಾಂಡಲ್ಸ್ ಇದೆ. ಎಲೆಕ್ಟ್ರಾನಿಕಲಿ ಫೋಲ್ಡೇಬಲ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ಸ್, ಅದ್ರ ಜೊತೆಗೆ ಸೆಂಟ್ರಲ್ ಲಾಕಿಂಗ್ ಬಟನ್, ಆಲ್ 4 ಪವರ್ ವಿಂಡೋಸ್, ಮತ್ತೆ ವಿಂಡೋಸ್ ಲಾಕ್ ಮಾಡೋಕೆ ನಮಗೆ ಇಲ್ಲಿ ಬಟನ್ ಇದೆ. ಸಾಫ್ಟ್ ಫಿನಿಶ್ ಆರ್ಮ್ರೆಸ್ಟ್ ಸಿಗುತ್ತೆ. ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಬೋಸ್ ಸ್ಪೀಕರ್ ಒಂದು ಸೆಟಪ್ ಇದೆ. ಇನ್ನು ಡ್ರೈವರ್ ಸೀಟ್ ಬಗ್ಗೆ ಹೇಳಿದ್ರೆ ನಮಗೆ ಇಲ್ಲಿ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟು ಅಂಡ್ ಪ್ಯಾಸೆಂಜರ್ ಸೈಡ್ ಅಲ್ಲಿ ಕೂಡ ನಮಗೆ ಪವರ್ ಅಡ್ಜಸ್ಟಬಲ್ ಸೀಟ್ ಇದೆ. ಸೊ ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿಯಾದಂತ ಒಂದು ಚೇಂಜಸ್ ಇದೆ ಅಂತ. ಈಗ ನಾವು ಗಾಡಿಯ ಒಳಗಡೆ ಬಂದಿದ್ದೀವಿ. ಫೇಸ್ ಲಿಫ್ಟ್ ನ ಒಂದು ಕ್ರಿಟಾ ನೋಡಿದ್ರೆ ನಿಮಗೆ ಮೇಜರ್ ಚೇಂಜಸ್ ಅನ್ಸಲ್ಲ. ಪ್ರೀವಿಯಸ್ ಜನರೇಷನ್ ಕ್ರಿಟಾದಲ್ಲಿ ಈ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಪರೇಟ್ ಆಗಿತ್ತು. ಫೇಸ್ ಲಿಫ್ಟ್ ಕ್ರಿಟಾದಲ್ಲಿ ಎರಡನ್ನು ಕೂಡ ಇಂಟಿಗ್ರೇಟ್ ಮಾಡಿಕೊಟ್ಟಿದ್ದಾರೆ. ಅದೇ ಸೇಮ್ ಮಾಡೆಲ್ ನ ಒಂದು ಇಲ್ಲಿ ವಾಪಸ್ಸು ಅಲ್ಕಾಜರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹ್ಯುಂಡೈ ಕ್ರಿಟಾಗೆ ಮತ್ತು ಅಲ್ಕಾಜರ್ಗೆ ಮೇನ್ ಡಿಫ್ರೆನ್ಸ್ ಬರೋದು ಇಂಟೀರಿಯರ್ ನ ಒಂದು ಕಲರ್ ಸ್ಕೀಮ್ ಅಲ್ಲಿ. ಈ ಸಾರಿ ಅಲ್ಕಾಜರ್ ಅಲ್ಲಿ ನಮಗೆ ಕಲರ್ ಥೀಮ್ ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಡಿ ಕಟ್ ಸ್ಟೇರಿಂಗ್ ಸಿಗುತ್ತೆ. ಈ ಗಾಡಿಗಳ ಒಂದು ಸ್ಟೇರಿಂಗ್ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಒಂದು ಫಾಸ್ಟ್ ರೆಸ್ಪಾನ್ಸ್. ಗ್ರೇ ಕಲರ್ ಅಲ್ಲಿ ನಿಮಗೆ ಲೆದರ್ ರ್ಯಾಪ್ಡ್ ಸ್ಟೀರಿಂಗ್ ಸಿಗುತ್ತೆ. ಇನ್ನು ನೀವು ಇಂಟೀರಿಯರ್ಸ್ ಕಲರ್ಸ್ ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ. ನನಗೆ ಬಂದು ಇಂಟೀರಿಯರ್ ನ ಒಂದು ಕಲರ್ಸ್ ಇಷ್ಟ ಆಯ್ತು. ಏರ್ ಕಾನ್ವೆಂಟ್ಸ್ ನ ಡಿಸೈನ್ ಇಲ್ಲಿ ಚೇಂಜ್ ಆಗಿದೆ. ಇದು ಜಸ್ಟ್ ಒಂದು ಡಿಸೈನ್ ನ ಅಡಿಷನ್. ಇದು ಯಾವುದೇ ರೀತಿಯಾಗಿ ಫಂಕ್ಷನಲ್ ಇಲ್ಲ. ಸೆಂಟ್ರಲ್ ಎಸಿ ಕನ್ಸೋಲ್ ನಮಗೆ ಇಲ್ಲಿ ಸಿಗುತ್ತೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಪಾರ್ಕಿಂಗ್ ಸೆನ್ಸರ್ಸ್ ಮತ್ತೆ ಹೆಡ್ಲೈಟ್ ಲೆವೆಲ್ ಇದೆ. ಇಲ್ಲಿ ನಮಗೆ ಬಾಟಲ್ ಹೋಲ್ಡರ್ಸ್, ಅಂಬ್ರೆಲ್ ಹೋಲ್ಡರ್, ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ ಆದಂತ ವಿಡಿಯೋ ಮಾಡಿದ್ದೀನಿ. ಅಂಡ್ ಇಲ್ಲೇನು ಕಾಣಿಸ್ತಾ ಇದೆಲ್ಲ ನಮಗೆ ಟ್ಯಾಕೋಮೀಟರ್. ಇದನ್ನ ನಾವು ಡಿಸೈನ್ ಕೂಡ ಚೇಂಜ್ ಮಾಡಬಹುದು. ಇದು ಕಂಪ್ಲೀಟ್ ಆಗಿ ಡಿಜಿಟಲ್ ಸೆಟಪ್ ಆಗಿದೆ. ನಮಗೆ ಸೇಮ್ ಕ್ರಿಟಾದಲ್ಲಿ ಏನ್ ಸಿಗ್ತಾ ಇತ್ತು ಅದೇ ಒಂದು ಮಾಡೆಲ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ನಮಗೆ ಸಬ್ ವೂಫರ್ ಇದೆ. ಟೋಟಲ್ ಆಗಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಇನ್ನು ಸೀಟ್ ಫಿಟ್ಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿರೋದಂತ ಒಂದು ಸೀಟ್ ಇದೆ. ತುಂಬಾನೇ ಒಂದು ಪ್ಲಸ್ ಫೀಲ್ ಕೊಡುತ್ತೆ. ನಾವು ಸೀಟ್ ಅಲ್ಲಿ ಬಂದ್ ಕುಂತಾಗ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಇನ್ನು ಸ್ಟೋರೇಜ್ ಸ್ಪೇಸ್ ಬಗ್ಗೆ ನೋಡೋದಾದ್ರೆ ಈ ರೀತಿಯಾದಂತ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಅದರ ಜೊತೆಗೆ ಇಲ್ಲಿ ಕೂಡ ಒಂದು ಸಣ್ಣ ಫಂಕ್ಷನಾಲಿಟಿ ಆದಂತ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಸಾಫ್ಟ್ ಟಚ್ ಬಟನ್ ಸಿಗ್ತಾ ಇದೆ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇರೋದ್ರಿಂದ ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೀಟ್ ನ ಒಂದು ಟೆಂಪರೇಚರ್ ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಒಂದು ಫಾಸ್ಟ್ ಚಾರ್ಜ್ ಇದೆ. 12 ವೋಲ್ಟ್ ಸಾಕೆಟ್ ಇದೆ. USB ಪೋರ್ಟ್ ಕೂಡ ಸಿಗುತ್ತೆ. ಇಲ್ಲಿ ಕೆಳಗಡೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಗೆ ಒಂದು ಪ್ಯಾಡ್ ಇದೆ. ಈ ಪರ್ಟಿಕ್ಯುಲರ್ ವೇರಿಯಂಟ್ ಬಂದು ಪೆಟ್ರೋಲ್ DC, ಆಟೋಮೆಟಿಕ್ ಗಿಯರ್ ಲಿವರ್ ಇದೆ, ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಅದ್ರ ಜೊತೆಗೆ ಡ್ರೈವ್. ನೀವೇನಾದ್ರೂ ಮ್ಯಾನ್ಯುಯಲ್ ಆಗಿ ಶಿಫ್ಟ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಪ್ಲಸ್ ಮೈನಸ್ ಕೂಡ ಮಾಡಬಹುದು. ಅಂಡ್ ಸ್ಟೇರಿಂಗ್ ಅಲ್ಲಿ ಕೂಡ ನಿಮಗೆ ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ. ಸೊ ನೀವೇನಾದ್ರೂ ಮ್ಯಾನ್ಯುಯಲ್ ಒಂದು ಚೇಂಜಸ್ ಮಾಡಬೇಕು ಗೇರಿಂಗ್ ರೇಷಿಯೋದಲ್ಲಿ ಅಂತಂದ್ರೆ ನೀವು ಪ್ಯಾಡಲ್ ಶಿಫ್ಟರ್ಸ್ ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾವು ರಿವರ್ಸ್ ತಗೊಳ್ಳುವಾಗ ಇಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಆಕ್ಟಿವೇಟ್ ಆಗಿದೆ. ಸೊ 2 ಸಪರೇಟ್ ಫೀಚರ್ ಸಿಗುತ್ತೆ. ಅಂಡ್ ನಾವು ಇಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಕ್ಯಾಮ್ರಾ ಮೋಡ್ಸ್ ಬಂದು ನಮಗೆ ಯಾವ ರೀತಿಯಾದಂತ ಒಂದು ವ್ಯೂ ಬೇಕು ಅಂತಾನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಸೊ ಇದು ನಮಗೆ ಒಂದು ಸರೌಂಡಿಂಗ್ ವ್ಯೂ ಅಂಡ್ ಇದರಲ್ಲಿ ನಮಗೆ ಟಾಪ್ ವ್ಯೂ ಸಿಗುತ್ತೆ. ಆಟೋ ಡಿಮ್ಮಿಂಗ್ IRVM ಇದೆ. ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಡ್ರೈವರ್ ಸೈಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಿರರ್ ಇಲ್ಲ. ಕೋ ಡ್ರೈವರ್ ಸೈಡ್ ಅಲ್ಲಿ ಮಿರರ್ ನ ಅವರು ಕೊಟ್ಟಿದ್ದಾರೆ. 2 ರೀಡಿಂಗ್ ಲ್ಯಾಂಪ್ ಇದೆ. ಇನ್ನು ಸನ್ ರೂಫ್ ಬಗ್ಗೆ ನೋಡೋಣ. ಸೊ ಸನ್ ರೂಫ್ ಸೇಮ್ ಲಾಸ್ಟ್ ಟೈಮ್ ಏನಿತ್ತಲ್ವಾ ಕ್ರಿಟಾದಲ್ಲಿ ಅದೇ ಸೇಮ್ ರೀತಿಯಾದಂತಹ ಒಂದು ಸನ್ ರೂಫ್. ಮೇಜರ್ ಚೇಂಜಸ್ ಬಂದು ಎಕ್ಸ್ಟೀರಿಯರ್ ಅಲ್ಲಿ ಮತ್ತು ಇಂಟೀರಿಯರ್ ಥೀಮ್ ಅಲ್ಲಿ ಚೇಂಜ್ ಆಗಿದೆ. ಡ್ರೈವ್ ಮೋಡ್ ಮತ್ತೆ ಟ್ರಾಕ್ಷನ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಡ್ರೈವ್ ಮೋಡ್ ಸಿಗುತ್ತೆ. ಒಂದು ಎಕೋ ಮೋಡ್, ನಾರ್ಮಲ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್. ನಾವು ಇದನ್ನ ಸೆಂಟರ್ ಅಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಟ್ರಾಕ್ಷನ್ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇದು ಬಂದು ಸ್ನೋ, ಇದು ಬಂದು ಮಡ್, ಇದು ಬಂದು ಸ್ಯಾಂಡ್. ಸೊ ನಮಗೆ ಯಾವ ರೀತಿಯಾಗಿ ಒಂದು ಟ್ರಾಕ್ಷನ್ ಕಂಟ್ರೋಲ್ ಬೇಕು ಸ್ನೋದಲ್ಲಿ ಅಥವಾ ಮಡ್ ಅಲ್ಲಿ ನಾವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದು ಬಂದು ನಾನು ಈಗ ನಾರ್ಮಲ್ ಮೋಡ್ ಅಲ್ಲಿ ಒಂದು ಡ್ರೈವ್ ನ ಸೆಟ್ ಮಾಡಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಫ್ರಂಟ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ಒಂದು ಓವರ್ ವ್ಯೂ. ಇಲ್ಲಿವರೆಗೆ ನಾವು ಫ್ರಂಟ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನೋಡಿದ್ವಿ. ಯಾರೆಲ್ಲ ಒಂದು ಫೇಸ್ ಲಿಫ್ಟ್ ನ ಕ್ರಿಟಾ ನೋಡಿದ್ರ ನಿಮಗೆ ಫ್ರಂಟ್ ಅಲ್ಲಿ ಜಸ್ಟ್ ಒಂದು ಕಲರ್ ಸ್ಕೀಮ್ ಅಲ್ಲಿ ಚೇಂಜ್ ಅನ್ಸುತ್ತೆ. ಯಾವುದೇ ರೀತಿಯಾದಂತ ಒಂದು ಮೇಜರ್ ಚೇಂಜಸ್ ಇಲ್ಲ. ಸೆಕೆಂಡ್ ಮತ್ತು ಥರ್ಡ್ ರೋದಲ್ಲಿ ಹೋಗಿ ಯಾವ ರೀತಿಯಾದಂತ ಒಂದು ಸ್ಪೇಸ್ ಇದೆ. ನಾನು ನನ್ನ ಹೈಟ್ ಗೆ ಕರೆಂಟ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಇದನ್ನ ಒಂದು ಸೆಟ್ ಮಾಡಿದ್ಮೇಲೆ ಹಿಂದ್ಗಡೆ ಯಾವ ರೀತಿಯಾದಂತ ಸ್ಪೇಸ್ ಇದೆ ಸೆಕೆಂಡ್ ರೋ ಅಲ್ಲಿ, ಥರ್ಡ್ ರೋ ಅಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೋ ಸೀಟ್ಸ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. ಸೊ ಇದು ಬಂದು ಕ್ಯಾಪ್ಟನ್ ಸೀಟ್ಸ್. ಇದು ಬಂದು 6 ಸೀಟರ್ ಆಪ್ಷನ್ಸ್. ಸೆಕೆಂಡ್ ರೋ ಅಲ್ಲಿ ಕೂಡ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಥೈ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ
ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಮಗೆ ಒಂದು ಮ್ಯಾನುವಲ್ ಆದಂತ ಒಂದು ಅಡ್ಜಸ್ಟ್ಮೆಂಟ್ ಇದೆ, AC ವೆಂಟ್ಸ್ ಇದೆ. ಅಂಡ್ ಒಂದು ಸ್ಪೆಷಲ್ ಫೀಚರ್ಸ್ ಏನಂದ್ರೆ ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಇಲ್ಲಿ ನಾವು ವೈರ್ಲೆಸ್ ಚಾರ್ಜಿಂಗ್ ನ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ 2 USB ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ಸ್ ಇದೆ. ನಾವಿಲ್ಲಿ ಥೈ ಸಪೋರ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೀವೇನಾದ್ರೂ ಲಾಸ್ಟ್ ಒಂದು ರೋನ ಆಕ್ಸೆಸ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಸ್ಪೇಸ್ ಇದೆ. ಈ ಸೀಟ್ ನ ಕೆಳಗಡೆ ಮಾಡಿ ಕೂಡ ನೀವು ಲಾಸ್ಟ್ ರೋದಲ್ಲಿ ಆಕ್ಸೆಸ್ ಮಾಡಬಹುದು. ಸೆಕೆಂಡ್ ರೋ ಸೀಟ್ ಅಲ್ಲಿ ಕುಂತ ನಿಮಗೆ ಈ ರೀತಿಯಾದಂತಹ ಒಂದು ಓವರ್ ಆಲ್ ವ್ಯೂ ಸಿಗುತ್ತೆ. ಇಂಡಿವಿಜುವಲಿ ಪ್ರತಿಯೊಂದು ಸೀಟ್ಗೆ ಒಂದು ಆರ್ಮ್ರೆಸ್ಟ್ ಸಿಗುತ್ತೆ. ಸೊ 2 ಸೈಡ್ ಅಲ್ಲಿ ನಮಗೆ ಆರ್ಮ್ರೆಸ್ಟ್ ಇದೆ. ತುಂಬಾನೇ ಒಂದು ಕಂಫರ್ಟೇಬಲ್ ಆದಂತ ಹೆಡ್ ರೆಸ್ಟ್ ಸಿಗುತ್ತೆ. ಸಾಫ್ಟ್ ಟಚ್ ಮಟೀರಿಯಲ್ಸ್ ಇದೆ. ಈ ವೇರಿಯಂಟ್ ಅಲ್ಲಿ ನಮಗೆ ವಿಂಡೋ ಕರ್ಟನ್ಸ್ ಕೂಡ ಸಿಗುತ್ತೆ. ಈಗ ಥರ್ಡ್ ರೋ ಸೀಟ್ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಒಂದು ಸ್ಪೇಸ್ ಇದೆ ಅಂತ ನೋಡೋಣ. 2 ಸೀಟ್ ನ ಒಂದು ಹೈಟ್ ಲೆವೆಲ್ಗೆ ಅಡ್ಜಸ್ಟ್ ಮಾಡಿಟ್ಟಿದ್ದೀನಿ. ಸೊ ಥರ್ಡ್ ಲೆವೆಲ್ ಸೀಟ್ ಅಲ್ಲಿ ನೀವು ಕುಂದಿರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಫೀಚರ್ಸ್ ಬಗ್ಗೆ ಹೇಳೋದ್ರೆ ಇಲ್ಲಿ ನಮಗೆ 2 ರೀಡಿಂಗ್ ಲ್ಯಾಂಪ್ ಇದೆ, ಮ್ಯಾನುವಲ್ AC ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ, ಬ್ಲೋವರ್ ಅಡ್ಜಸ್ಟ್ಮೆಂಟ್ ಆಪ್ಷನ್, ಫಾಸ್ಟ್ ಚಾರ್ಜರ್ ಆಪ್ಷನ್ ಸಿಗುತ್ತೆ. ಅದು ಬಾಟಲ್ ಹೋಲ್ಡರ್ ಮತ್ತು ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಪ್ರಾಕ್ಟಿಕಲ್ ಆಗಿ ಥರ್ಡ್ ರೋ ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ಅಡಲ್ಟ್ಸ್ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಬೂಟ್ ಸ್ಪೇಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ನಾರ್ಮಲ್ ಆಗಿ ಇಷ್ಟೇ ನಿಮಗೆ ಬೂಟ್ ಸ್ಪೇಸ್ ಸಿಗೋದು. ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ನೀವು ಇದನ್ನ ಪುಷ್ ಮಾಡಿ ಫ್ರಂಟ್ಗೆ ಸೆಟ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಬೂಟ್ ಸ್ಪೇಸ್ ಸಿಗುತ್ತೆ. ಸೈಡಲ್ಲಿ ನಮಗೆ ಯುಟಿಲಿಟಿ ಹುಕ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಲ್ಯಾಂಪ್ ಕೂಡ ಇದೆ. ಸೊ ಇದು ಬಂದು ಓವರ್ ಆಲ್ ಬೂಟ್ ಸ್ಪೇಸ್ ತುಂಬಾನೇ ಕಡಿಮೆ ಆಗಿದೆ. ಆ್ಯಂಡ್ ನಿಮಗೇನಾದರೂ ಬೂಟ್ ಸ್ಪೇಸ್ನ ಜಾಸ್ತಿ ಮಾಡಬೇಕಂದ್ರೆ ನೀವು ಲಾಸ್ಟ್ ರೋ ಸೀಟ್ಸ್ನ ಮಡ್ಚ್ಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹ್ಯುಂಡೈ ಅಲ್ಕಾಜರ್ ಫೇಸ್ ಲಿಫ್ಟ್ ವೇರಿಯಂಟ್ನ ಒಂದು ಸಿಗ್ನೇಚರ್ ವೇರಿಯಂಟ್ನ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.